ಹಾಯ್ ಫ್ರೆಂಡ್ಸ್, ಈ ಇಮೇಜಸ್ ಅಲ್ಲಿ ನೋಡ್ತಾ ಇರೋದು ನೀವು ಬಾಬಿನ್ ಕೇಸ್ ಥ್ರೆಡ್ ಗೇಜ್. ಓಕೆ, ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ ನೀವು ಪರ್ಚೇಸಿಂಗ್ ಮಾಡಕ್ಕೆ. ನಾವು ಒಂದು ತರಿಸಿದೀವಿ, ಟ್ರಯಲ್ ಮಾಡೋಣ ಅಂತ. ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಟ್ರಯಲ್ ತರಿಸಿದೀವಿ, ಅದು ಯಾವ ತರ ಟ್ರಯಲ್ ಇಮೇಜಸ್ ಅಲ್ಲಿ ನೋಡ್ದಂಗೆ ಓಕೆ ಬಾಬಿನ್ ಕೇಸ್ ಥ್ರೆಡ್ ಗೇಜ್ ಮತ್ತು ನೀಡಲ್ ಥ್ರೆಡ್ ಗೇಜ್ ಎರಡೂ ಕೂಡ ತರಿಸಿದ್ದೀವಿ. ನಾನು ಇಮೇಜಸ್ ತೋರಿಸಿದ್ದೀನಿ ನಿಮಗೆ ಸ್ಟಾರ್ಟಿಂಗಲ್ಲೇ, ಅದು ಇವಾಗ ಎರಡೂ ಕೂಡ ತರಿಸಿದ್ದೀನಿ. ಓಕೆ, ಇದು ಯಾವ ಥರ ಚೆಕ್ ಮಾಡೋದು, ಇದು ದೊಡ್ಡ ದೊಡ್ಡ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ. ಏನಕ್ಕೆ ಬೈಯರ್ಗೋಸ್ಕರ, ಕ್ವಾಲಿಟಿ ಸ್ಟ್ಯಾಂಡರ್ಡ್ಗೋಸ್ಕರ. ಓಕೆನಾ, ಇದು ಯಾವ ಥರ ಟ್ರಯಲ್ ಮಾಡೋಣ. ಈ ಥರ ಮಾಮೂಲಿ ಕೇಸ್ ಸಿಂಗಲ್ ಆ ಥರನೇ ಲಾಕ್ ಇರುತ್ತೆ. ಇದರೊಳಗೆ ಈ ಥರ ಲಾಕ್ ಮಾಡಿ ಥ್ರೆಡ್ ಈ ಥರ ಹಾಕಿ ಈ ಥರ ನೋಡ್ಬೋದು. ಥ್ರೆಡ್ ನಾವು ಏನು ಫ್ರೆಜರೆಲ್ಲ ಸೆಟ್ ಮಾಡಿದ್ವಿ ಅಂತ ನಿಮಗೆ ಗೇಜ್ ತೋರಿಸ್ತಾ ಇರುತ್ತೆ, ಎಷ್ಟು ಫ್ರೀಯಾಗಿ ಬರುತ್ತೆ ಥ್ರೆಡ್ಡು. ಓಕೆನಾ, ಈ ಥರ ಇನ್ನೂ ಫ್ರೀ ಬರೋಕ್ಕೂ ನಮಗೆ ಮ್ಯಾಕ್ಸಿಮಮ್ 90 ಬೈಯರ್ಸ್ಗಳು ಹೇಳ್ತಾರೆ. 90, 100, 120 ಒಳಗಡೆ ಗೇಜ್ ಇರಬೇಕು ಅಂತ ಕೇಳ್ತಾರೆ. ಓಕೆನಾ, ಇವಾಗ ನಾವು ನೀಲ್ ಥ್ರೆಡ್ ಗೇಜ್ ಯಾವ ಥರ ಚೆಕ್ ಮಾಡೋದು ಅಂತ. ಇದೆಲ್ಲ ಹಳೇದಾಗ್ಬಿಟ್ಟಿದೆ, ಇದೊಂದು ಮಾರ್ಕ್ ನಮ್ಗೆ ಕಾಣ್ತಾ ಇಲ್ಲ. ಓಕೆ, ನೀಲ್ ಥ್ರೆಡ್ ಗೇಜು ಯಾವ ಥರ ಚೆಕ್ ಮಾಡೋದು ಅಂತ ನೋಡಿ. ಇವಾಗ ನೀಲ್ ಥ್ರೆಡ್ ಗೇಜ್ದು ಓಕೆ ಈ ಥರ ಇದೆ. ಇಲ್ಲಿ ನಿಮಗೆ ನೋಡ್ಬೋದು 0, 80, 100, 150, 200, 250 ಅಂತ ಇದೆ. ಓಕೆನಾ, ಗೇಜ್ ಇಲ್ಲಿಂದ ಇದೆ. ಇವಾಗ ಯಾವ ಥರ ಅಂತ ಥ್ರೆಡ್ನ ಟೇಕಪ್ ಲಿವರ್ ಹತ್ರ ಹಾಕ್ಕೊಂಡು ಇಲ್ಲಿ ಹಾಕಿದೆ. ಲಾಕ್ ಕರೆಕ್ಟಾಗಿ ಸಿಗಾಕೊಂಡ್ರೆ ನೋಡ್ಬೋದು. ಈಗ ಏನು ಥ್ರೆಡ್ ಹಿಂಗೆ ಹೇಳಿದ್ರೆ ಏನು ಫ್ರೆಜರ್ ಬರುತ್ತೆ. ಇವಾಗ ಬರ್ತಿರೋದು 150 ಇದೆ. ಇದು ಹೇಳಿದ್ರೆ 150 ಗೇಜಲ್ಲಿ ಬರುತ್ತೆ. ಓಕೆನಾ, ಕೆಲವು ಬೈಯರ್ ಕೇಳ್ತಾರೆ 100 ಒಳಗಡೆ ಕೇಳ್ತಾರೆ, ನೀಳು ಥ್ರೆಡ್ 100ಅಲ್ಲೇ ಇರಬೇಕು ಅಂತ. ಓಕೆ, ಇದು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕೊಡಿ.